ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬೆಳೆಸುವಾಗ ಮತ್ತು ಉಳಿಸ್ಕೊಳ್ಳುವಾಗ ಅಳೆದು ತೂಗಿ ಲಾಭ ನಷ್ಟಗಳನ್ನ ಲೆಕ್ಕ ಹಾಕಿ ಮಾಡ್ಕೋಬೇಕಾಗತ್ತೆ. ಹಾಗೆ ಯಾವ ಅಂತಾರಾಷ್ಟ್ರೀಯ ಸಂಬಂಧ ಕೂಡ ಶಾಶ್ವತ ಅಲ್ಲ. ಅಲ್ಲಿ ಯಾರು ಶಾಶ್ವತ ಮಿತ್ರರು ಇರೋದಿಲ್ಲ, ಶಾಶ್ವತ ಶತ್ರುಗಳು ಕೂಡ ಇರೋದಿಲ್ಲ. ಈಗ ನೋಡಿ, ನ್ಯಾಟೋ ಕೂಟದಲ್ಲಿದ್ದು ಕೂಡ ಟರ್ಕಿ ಅಲ್ಲಿಂದ ಒಂದು ಕಾಲನ್ನ ಹೊರಗಿಟ್ಕೊಂಡು ಕೂತಿದೆ. ಹಾಗೆ ರಷ್ಯಾ ಕೂಟದ ದೇಶವೊಂದು ಅಲ್ಲಿಂದ ಸಂಪೂರ್ಣವಾಗಿ ಹೊರಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಒನ್ಸ್ ಅಗೈನ್ ಲಾಭ ಮತ್ತು ನಷ್ಟಗಳು. ಈಗ ನ್ಯಾಟೋಗೆ ಪರ್ಯಾಯವಾಗಿ ರಷ್ಯಾ ಮಾಡಿಕೊಂಡಿದ್ದ ಕೂಟದಿಂದ ದೇಶವೊಂದು ಕಾಲ್ ಹೊರಗಿಟ್ಟಿದೆ. ಇದು ಯುರೇಷಿಯಾದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಅನ್ನೋದರ ಜೊತೆಗೆ ಅಲ್ಲಿನ ದೇಶಗಳಿಗೆ ರಷ್ಯಾದ ಮೇಲಿನ ವಿಶ್ವಾಸವನ್ನ ಕಡಿಮೆ ಮಾಡುತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ಈ ಘಟನೆಯ ಲಾಭವನ್ನ ಭಾರತ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಹಾಗಾದ್ರೆ ರಷ್ಯಾದಿಂದ ದೂರ ಆಗ್ತಾ ಇರೋ ಆ ದೇಶ ಯಾವುದು? ಯುರೇಷಿಯಾದಲ್ಲಿ ಆಗ್ತಾ ಇರೋ ಆ ಜಿಯೋಪೊಲಿಟಿಕಲ್ ವಿದ್ಯಮಾನ ಭಾರತಕ್ಕೆ ಹೇಗೆ ಲಾಭವನ್ನು ತಂದುಕೊಡುತ್ತೆ? ಬನ್ನಿ ನೋಡೋಣ. ನಿಮಗೆ ನಿಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಬೇಕಾ? ಯೂಟ್ಯೂಬ್ ನಿಂದ ನೀವು ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಯಾಗಿರಿ, ರೈತರಾಗಿರಿ, ಗೃಹಿಣಿಯಾಗಿರಿ ಅಥವಾ ಬೇರೆ ಏನು ಬೇಕಾದ್ರೂ ಆಗಿರಿ, ನಿಮ್ಮ ಟ್ಯಾಲೆಂಟ್ ಅನ್ನ ಜಗತ್ತಿಗೆ ತೋರಿಸೋದಕ್ಕೆ, ನಿಮ್ಮನ್ನ ನೀವು ಸಾಬೀತುಪಡಿಸ್ಕೊಳ್ಳೋದಕ್ಕೆ, ನಿಮ್ಮ ಅಭಿಪ್ರಾಯಗಳನ್ನ ಜನರ ಮುಂದಿಡೋದಕ್ಕೆ, ದುಡಿಮೆಗೆ ಕೂಡ ಅವಕಾಶ ಇರುವಂತಹ ಜಾಗ. ಹಾಗಾದ್ರೆ ಅದಕ್ಕೆ ನೀವೇನ್ ಮಾಡಬೇಕು? ನೀವೇನು ಮಾಡಬೇಕಾಗಿಲ್ಲ. ಅದಕ್ಕೆ ಬೇಕಾದ ಎಲ್ಲ ತರಬೇತಿನ ನಾವು ಕೊಡ್ತೀವಿ. ಒಂದು ಚಾನಲ್ ಅನ್ನ ಮಾಡೋದು ಹೇಗೆ, ಅದಕ್ಕೆ ಬೇಕಾದ ಸ್ಕಿಲ್ಸ್ ಏನು, ಆ ಚಾನಲ್ ನ ಮಾನಿಟೈಸೇಷನ್ ಹೇಗೆ, ಚಾನಲ್ ಅಲ್ಲಿ ಏನು ಕಂಟೆಂಟ್ ಅನ್ನ ಕೊಡಬಹುದು ಮತ್ತು ಹಣ ಹೇಗೆ ಮಾಡಬಹುದು, ಅದಷ್ಟನ್ನು ನಿಮಗೆ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ನಿಮಗೆ ಬೇಕಾಗಿರೋದಿಷ್ಟೇ, ಒಂದು ಸ್ವಲ್ಪ ಶ್ರದ್ಧೆ, ಚಾನಲ್ ಮಾಡಿದ ನಂತರ ನಿರಂತರವಾಗಿ ಅದನ್ನ ನಡೆಸ್ಕೊಂಡು ಹೋಗುವಂತ ಒಂದು ಡೆಡಿಕೇಶನ್. ಇಷ್ಟು ನಿಮ್ಮಲ್ಲಿದೆಯಾ? ಇನ್ನು ತಡ ಮಾಡೋದಕ್ಕೆ ಹೋಗ್ಬೇಡಿ, ಬನ್ನಿ, ಉಳಿದದ್ದನ್ನ ನಾವು ಕಲಿಸ್ಕೊಡ್ತೀವಿ. ಲಿಮಿಟೆಡ್ ಸೀಟ್ಸ್, ಅನ್ಲಿಮಿಟೆಡ್ ಗೇಮ್ಸ್. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಸೀಟ್ ಅನ್ನ ಖಾತ್ರಿ ಪಡಿಸ್ಕೊಳ್ಳಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಗೆಳೆಯರೆ, ಆಪತ್ತಿಗಾಗದ ಧನ, ಕಷ್ಟದಲ್ಲಿ ಕೈ ಹಿಡಿಯದ ನೆಂಟರು, ಅಗತ್ಯ ಬಿದ್ದಾಗ ಕೈ ಕೊಡೋ ಸ್ನೇಹಿತರು, ಇವರೆಲ್ಲ ಊಟಕ್ಕಿಲ್ಲದ ಉಪ್ಪಿನಕಾಯಿಗೆ ಸಮ ಅನ್ನೋ ಮಾತನ್ನ ನೀವು ಕೇಳಿರ್ತೀರಿ. ಈಗ ರಷ್ಯಾದ ವಿಷಯದಲ್ಲಿ ಅದೊಂದು ದೇಶ ಹಾಗೆ ಯೋಚಿಸ್ತಾ ಇದೆ. ಸದ್ಯಕ್ಕೆ ತನ್ನದೇ ಯುದ್ಧದಲ್ಲಿ ಮುಳುಗಿರುವ ರಷ್ಯಾ ತನ್ನನ್ನು ನಂಬಿದ ಯಾವ ದೇಶಕ್ಕೂ ಸಹಾಯ ಮಾಡೋ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ರಷ್ಯಾದ ಕೂಟದಿಂದ ಒಂದೊಂದೇ ದೇಶಗಳು ಹೊರಬೀಳ್ತಾ ಇವೆ. ಅಲ್ಲಿ ರಷ್ಯಾ ಸಂಕಷ್ಟದಲ್ಲಿರುವಾಗ ನಾವು ರಷ್ಯಾಗೇನು ಸಹಾಯ ಮಾಡಿದ್ವಿ ಅಂತ ಅವ್ರು ಯಾರು ಯೋಚಿಸೋ ಸ್ಥಿತಿಯಲ್ಲಿಲ್ಲ. ಆದ್ರೆ ರಷ್ಯಾಗೆ ನಮಗೇನು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಭಾವನೆಯ ಜೊತೆಗೆ ಅಲ್ಲೇ ಇದ್ರೆ ಅನಾಥರಾಗಿ ಬಿಡ್ತೀವಿ ಅನ್ನೋ ಭಯ ಕೂಡ ಅಲ್ಲಿನ ಒಂದಷ್ಟು ದೇಶಗಳನ್ನ ಕಾಡೋದಕ್ಕೆ ಶುರುವಾಗಿದೆ. ಇದರ ಪರಿಣಾಮ ಈಗ ಆರ್ಮೇನಿಯಾ ಅನ್ನೋ ದೇಶ ರಷ್ಯಾದ ಸ್ನೇಹಕ್ಕೆ ಗುಡ್ ಬೈ ಹೇಳಿ ರಷ್ಯಾ ನಾಯಕತ್ವದ CSTO ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ನಿಂದ ಹೊರಬರ್ತಾ ಇದೆ. ಇದು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಭೌಗೋಳಿಕ ರಾಜಕೀಯ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಇಲ್ಲಿ ಇಷ್ಟು ವರ್ಷಗಳಿಂದ ರಷ್ಯಾ ಜೊತೆಗಿದ್ದ ಆರ್ಮೇನಿಯಾ ಈಗ ಏಕಾಏಕಿ ದೂರ ಆಗ್ತಾ ಇರೋದು ಯಾಕೆ ಅನ್ನೋದನ್ನ ನೋಡೋದಕ್ಕೂ ಮೊದಲು ಈ CSTO ಅಂದ್ರೆ ಏನು, ಇದನ್ನ ರಷ್ಯಾ ಯಾಕೆ ಮಾಡ್ಕೊಳ್ತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬಿಡೋಣ. ಗೆಳೆಯರೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದ್ರೆ ನ್ಯಾಟೋದ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಎರಡನೇ ವಿಶ್ವಯುದ್ಧ ಆದಮೇಲೆ ರಷ್ಯಾ ನೇತೃತ್ವದ USSR ಹಾಗೂ ಅಮೆರಿಕಾದ ನಡುವೆ ಜಾಗತಿಕ ನಾಯಕತ್ವಕ್ಕಾಗಿ ಶುರುವಾದ ಸ್ಪರ್ಧೆಯಲ್ಲಿ ಕಮ್ಯುನಿಸ್ಟ್ ರಷ್ಯಾ ಯುರೋಪ್ ಕಡೆಗೆ ಕಣ್ಣು ಹಾಕದ ಹಾಗೆ ರಷ್ಯಾದ ವಿಸ್ತರಣೆಯನ್ನು ತಡೆಯೋ ನಿಟ್ಟಲ್ಲಿ ಅಮೆರಿಕ, ಬ್ರಿಟನ್ ಸೇರಿದ ಹಾಗೆ ಪಶ್ಚಿಮದ ದೇಶಗಳು 1949 ಏಪ್ರಿಲ್ 4ನೇ ತಾರೀಖು ರಚನೆ ಮಾಡಿಕೊಂಡ ಕೂಟ ಇದು. ಹೀಗೆ ರಚನೆಯಾದ ನ್ಯಾಟೋ ಕೂಟದಲ್ಲಿ ಇವತ್ತು ಒಟ್ಟು 32 ದೇಶಗಳಿವೆ. ಅದರಲ್ಲಿ 30 ಯುರೋಪಿಯನ್ ದೇಶಗಳು ಹಾಗೂ 2 ಉತ್ತರ ಅಮೆರಿಕಾದ ದೇಶಗಳು. ಇಂಥ ನ್ಯಾಟೋ ಶೀತಲ ಸಮರ ಕೊನೆಗೊಂಡ ನಂತರ ಮತ್ತಷ್ಟು ಬಲಿಷ್ಠ ಆಯಿತು. ಯಾಕೆಂದ್ರೆ ಅಲ್ಲಿ ರಷ್ಯಾದಿಂದ ಬೇರಾದ ದೇಶಗಳಲ್ಲಿ ಕೆಲವು ನ್ಯಾಟೋ ಕೂಟಕ್ಕೆ ಸೇರ್ಪಡೆ ಆದವು. ಇಲ್ಲಿ ರಷ್ಯಾ ಒಡೆದು ಹೋಯ್ತಲ್ಲ, ಆ ಸಂದರ್ಭವನ್ನು ಬಳಸಿಕೊಂಡು ನ್ಯಾಟೋ ತೀರಾ ರಷ್ಯಾದ ತಲುಬಾಗಿಲಿನವರೆಗೆ ಬಂದು ಬಿಡುವ ಪ್ರಯತ್ನವನ್ನು ಶುರು ಮಾಡ್ತು. ರಷ್ಯಾದ ವಿಸ್ತರಣೆಯ ವಿರುದ್ಧ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಶುರುವಾದ ಕೂಟ ಈಗ ತಾನು ವಿಸ್ತರಣೆಯನ್ನು ಶುರು ಮಾಡ್ತು. ಹೀಗಾಗಿ ರಷ್ಯಾ ಕೂಡ ಒಂದು ಕಾಲಕ್ಕೆ ತನ್ನ ಮಿತ್ರ ದೇಶಗಳಾಗಿದ್ದ, ತನ್ನೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಇನ್ನೂ ಇಟ್ಟುಕೊಂಡಿದ್ದ ಕೆಲ ದೇಶಗಳನ್ನು ಕೂಡಿಸಿ ಮತ್ತೊಂದು ಒಕ್ಕೂಟವನ್ನು ರಚನೆ ಮಾಡಿಕೊಳ್ತು. 1992 ಫೆಬ್ರವರಿ 14ನೇ ತಾರೀಖು ಅಸ್ತಿತ್ವಕ್ಕೆ ಬಂದ ಈ ಕೂಟಕ್ಕೆ ಯುನಿಫೈಡ್
ಆರ್ಮ್ಡ್ ಫೋರ್ಸ್ ಅಂತ ಕರೆಯಲಾಯಿತು. ಅದೇ ವರ್ಷ ಮೇ 15ರಂದು ಈ ಕೂಟದ ಹೆಸರನ್ನ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಅಂತ ಬದಲಾಯಿಸಲಾಯಿತು. ಆ ಬಳಿಕ 2002ರ ಅಕ್ಟೋಬರ್ 7ನೇ ತಾರೀಕು ಈ ಕೂಟಕ್ಕೆ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ CSTO ಅನ್ನೋ ಹೆಸರನ್ನು ಕೊಡಲಾಯಿತು. ಹೀಗೆ ಅಕ್ಟೋಬರ್ 7, 2002ರಲ್ಲಿ ಈ CSTO ರೂಪುಗೊಳ್ತು. ಈ ಒಕ್ಕೂಟದಲ್ಲಿ ರಷ್ಯಾ, ಬೆಲಾರೂಸ್, ಆರ್ಮೇನಿಯಾ, ಕಜಕಿಸ್ತಾನ, ಕಿರ್ಗಿಸ್ತಾನ ಹಾಗೂ ತಜಿಕಿಸ್ತಾನಗಳು ಸದಸ್ಯ ದೇಶಗಳಾದವು. ಈ CSTOದಲ್ಲಿ ಕೂಡ ನ್ಯಾಟೋದಲ್ಲಿದ್ದ ಹಾಗೆ ಪಾರ್ಲಿಮೆಂಟರಿ ಬೋರ್ಡ್ ಇರುತ್ತೆ. ಪ್ರತಿ ವರ್ಷ ಇಲ್ಲಿ ಹೊಸ ಅಧ್ಯಕ್ಷನನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸದ್ಯಕ್ಕೆ CSTOದ ಅಧ್ಯಕ್ಷರಾಗಿರೋದು ಬೆಲಾರೂಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಲೋಕೋಶಂಕೋ. ಇನ್ನು ಇದರ ಮುಖ್ಯ ಕಚೇರಿ ಇರೋದು ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ. ಈ ಒಕ್ಕೂಟವನ್ನ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳ ಸಂಭಾವ್ಯ ದಾಳಿಯನ್ನ ಎದುರಿಸೋದಕ್ಕೆ ಅಂತಲೇ ರಚನೆ ಮಾಡಿಕೊಳ್ಳಲಾಗಿದೆ. ಇನ್ನು ಹೇಗೆ ನ್ಯಾಟೋದಲ್ಲಿ ಯಾವುದೇ ಸದಸ್ಯ ದೇಶದ ಮೇಲೆ ಬೇರೆ ಯಾರೇ ದಾಳಿ ಮಾಡಿದರೂ ಅದನ್ನ ನ್ಯಾಟೋದ ಎಲ್ಲ ದೇಶಗಳು ತಮ್ಮ ಮೇಲಾದ ದಾಳಿ ಅಂತ ಭಾವಿಸಿ ದಾಳಿಗೀಡಾದ ದೇಶದ ಪರ ಮತ್ತು ದಾಳಿಕೋರರ ವಿರುದ್ಧ ಒಂದಾಗಿ ಯುದ್ಧಕ್ಕೆ ನಿಲ್ಲುತ್ತವೋ ಅದೇ ಥರ ಈ CSTO ದೇಶಗಳು ಕೂಡ ಮಾಡಬೇಕು ಅಂತ ಅದರ ಒಪ್ಪಂದಗಳು ಹೇಳುತ್ತವೆ. ಆದರೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಬೆಲಾರೂಸ್ ಬಿಟ್ಟರೆ ಬೇರೆ ಇನ್ಯಾವ CSTO ದೇಶ ಕೂಡ ರಷ್ಯಾದ ಬೆಂಬಲಕ್ಕೆ ನಿಲ್ಲಿಲ್ಲ. ಅದಕ್ಕೆ 2 ಕಾರಣಗಳಿದ್ವು. ಒಂದು, ಅದನ್ನು ಯುದ್ಧ ಅಂತ ರಷ್ಯಾನೇ ಕರೀಲಿಲ್ಲ, ಅದೊಂದು ಜಸ್ಟ್ ಸೇನಾ ಕಾರ್ಯಾಚರಣೆ ಅಂತ ಅಷ್ಟೇ ರಷ್ಯಾ ಹೇಳ್ಕೊಳ್ತು. ಎರಡನೆಯದ್ದು, ಅಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಸೇನೆಯನ್ನು ನುಗ್ಗಿಸಿತ್ತೇ ಹೊರತು ಯುಕ್ರೇನ್ ರಷ್ಯಾದ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಿದ್ದಲ್ಲ. ಹೀಗಾಗಿ CSTO ಸದಸ್ಯ ದೇಶಗಳು ರಷ್ಯಾದ ಬೆನ್ನಿಗೆ ನಿಲ್ಲೋದಕ್ಕೇನು ಹೋಗಲಿಲ್ಲ. ಅಷ್ಟೇ ಅಲ್ಲ, ಈ ಕೂಟದ ತಜಿಕಿಸ್ತಾನ, ಕಜಕಿಸ್ತಾನದಂತಹ ದೇಶಗಳು ಯುದ್ಧ ನಡೀತಿದ್ದ ಸಂದರ್ಭದಲ್ಲೂ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ಜೊತೆಗಿನ ಸಂಬಂಧವನ್ನು ಮುಂದುವರಿಸೋ ಕಡೆಗೆ ಮತ್ತು ತಮ್ಮ ಮೇಲೆ ಪಶ್ಚಿಮದ ನಿರ್ಬಂಧಗಳು ಬೀಳದ ಹಾಗೆ ನೋಡಿಕೊಳ್ಳುವ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋದ್ವು. ಇಲ್ಲಿ ಸಂಕಷ್ಟದ ಸಮಯದಲ್ಲಿ ಇವರು ಮಿತ್ರ ದೇಶವನ್ನ ಕೈ ಬಿಡೋದಕ್ಕೆ ಕಾರಣ ಕೂಡ ರಷ್ಯಾನೇ. ರಷ್ಯಾ ಅಮೆರಿಕ ಹಾಗೂ ಪಶ್ಚಿಮದ ಕೂಟವನ್ನು ಎದುರಿಸೋದಕ್ಕೆ ಈ CSTOನ ಮಾಡಿಕೊಳ್ತು. ಈ ದೇಶದಲ್ಲಿ ತನ್ನ ಸೇನಾ ನೆಲೆಗಳನ್ನ ಸ್ಥಾಪನೆ ಮಾಡಿಕೊಳ್ತು. ಆದರೆ ಈ ದೇಶಗಳು ಕಷ್ಟ ಅಂತ ಬಂದಾಗ ಕೈ ಹಿಡಿಯೋ ಕೆಲಸವನ್ನ ರಷ್ಯಾ ಮಾಡಲೇ ಇಲ್ಲ. ಈಗ ನೋಡಿ, ಆರ್ಮೇನಿಯಾ ಈ ಕೂಟದಲ್ಲಿದೆ. ಆರ್ಮೇನಿಯಾ ಜೊತೆ ಅಜರ್ಬೈಜಾನ್ಗೆ ಗಡಿ ವಿವಾದಗಳಿವೆ. ಎರಡೂ ದೇಶಗಳು ಆಗಾಗ ಕಿತ್ತಾಡಿಕೊಳ್ತಲೇ ಇರುತ್ತವೆ. ಆರ್ಮೇನಿಯಾ ರಷ್ಯಾ ನಂಬಿಕೊಂಡು ತನ್ನ ಸೇನೆ ಮತ್ತು ಆಯುಧ ಶಕ್ತಿಯನ್ನ ತುಂಬಾ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ಅಜರ್ಬೈಜಾನ್ ಅನ್ನೋದು ಮುಸ್ಲಿಂ ದೇಶ, ಹೀಗಾಗಿ ಅದರ ನೆರವಿಗೆ ಟರ್ಕಿ ನಿಂತ್ಕೊಳ್ತು. ಈ ಭಾಗದಲ್ಲಿ ಇಸ್ರೇಲ್ ಕೂಡ ಒಂದು ನೆಲೆಗಾಗಿ ಹುಡುಕ್ತಾ ಇತ್ತು. ಯಾಕೆಂದ್ರೆ ಅವರಿಗೆ ಇರಾನ್ ಮೇಲೆ ಒಂದು ಕಣ್ಣಿಡೋದಕ್ಕೆ ಜಾಗ ಬೇಕಿತ್ತು. ಇಲ್ಲಿ ಆರ್ಮೇನಿಯಾ ರಷ್ಯಾದ ಕೂಟದಲ್ಲಿದ್ದ ಕಾರಣ ಇರಾನ್ ಆರ್ಮೇನಿಯಾಗೆ ಬೆಂಬಲ ಕೊಡ್ತಾ ಇತ್ತು. ಹೀಗಾಗಿ ಇಸ್ರೇಲ್ ಅಜರ್ಬೈಜಾನ್ ನಲ್ಲಿ ಜಾಗ ಮಾಡಿಕೊಳ್ತು. ಅವರಿಗೆ ಬೇಕಾದ ಆಯುಧ ನೆರವನ್ನು ಕೊಡ್ತು. ಅಲ್ಲಿ ಮೊನ್ನೆ ನಗರ್ನೋ ಕರಾಬಾಕ್ ಅಂದ್ರೆ ಈ ಭೂಪ್ರದೇಶಕ್ಕಾಗಿ ಎರಡೂ ದೇಶಗಳು ಕಾದಾಟಕ್ಕೆ ನಿಂತಾಗಿನ್ನು ರಷ್ಯಾ ಯುಕ್ರೇನ್ ಮೇಲೆ ಯುದ್ಧವನ್ನು ಶುರು ಮಾಡಿರಲಿಲ್ಲ. ರಷ್ಯಾ ಆಗ ಆರ್ಮೇನಿಯಾಗೆ ಬೆಂಬಲವನ್ನು ಕೊಡಬಹುದಿತ್ತು. ಆದರೆ ರಷ್ಯಾ ಕೂಡ ಇವರಿಗೆ ಕೈ ಕೊಟ್ಟುಬಿಡ್ತು. ಪುತಿನ್ನ ಸೇನೆ ಒಂದು ಕಾದಾಡುತ್ತೆ ಅಂತ ಕಾಯ್ತಾ ಇದ್ದ ಆರ್ಮೇನಿಯಾ ಈ ನಗಾರ್ನೋ ಕರಾಬಾಕ್ ಪ್ರದೇಶವನ್ನ ಕಳ್ಕೋಬೇಕಾಗಿ ಬಂತು. ಸೊ ಅವರು ಈ ವಿಷಯದಲ್ಲಿ ರಷ್ಯಾದ ಮೇಲೆ ಬೇಸರಗೊಂಡ್ರು. ಅವರಷ್ಟೇ ಅಲ್ಲ, ಇನ್ನುಳಿದ CSTO ಸದಸ್ಯ ದೇಶಗಳು ಕೂಡ ಈಗ ರಷ್ಯಾದ ಮೇಲಿನ ವಿಶ್ವಾಸವನ್ನ ಕಳ್ಕೊಂಡು ಬಿಟ್ಟಿವೆ. ಇಲ್ಲಿ ನೋಡಿ, ಈ ಆರ್ಮೇನಿಯಾ ಅನ್ನೋದು ಕ್ರೈಸ್ತ ದೇಶ, ಅಜರ್ಬೈಜಾನ್ ಅನ್ನೋದು ಇಸ್ಲಾಮಿಕ್ ದೇಶ. ಇಲ್ಲಿ ರಷ್ಯಾದ ಜೊತೆಗೆ ನಿಲ್ಲದೆ ಅಮೆರಿಕ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಿದ್ರೆ ಆರ್ಮೇನಿಯಾ ತನ್ನ ನೆಲವನ್ನು ಕಳ್ಕೊಳ್ಳೋ ಪ್ರಸಂಗನೇ ಬರ್ತಾ ಇರಲಿಲ್ಲ. ಇನ್ನು ಈಗ ರಷ್ಯಾ ಮತ್ತು ಇರಾನ್ ಚಾಬಹಾರ್ ಮೂಲಕ ಒಂದು ಎಕನಾಮಿಕ್ ಕಾರಿಡಾರ್ ಅನ್ನು ಮಾಡ್ತಾ ಇವೆ ಅಲ್ವಾ, ಅದು ಕೂಡ ಹಾದು ಹೋಗ್ತಾ ಇರೋದು ರಷ್ಯಾದ ಮಿತ್ರ ಆರ್ಮೇನಿಯಾದ ಮೂಲಕ ಅಲ್ಲ, ಅಜರ್ಬೈಜಾನ್ನ ಮೂಲಕ. ಹೀಗಾದ್ರೆ ಸ್ನೇಹಕೂಟ ಇದೆಲ್ಲ ಇದೇನು ಉಪಯೋಗ? ಆರ್ಮೇನಿಯಾದ ಪ್ರಧಾನಿ ನಿಕೋಲೋ ಪ್ರಶಿನ್ಯಾನ್ ಕೇಳ್ತಾ ಇರೋ ಪ್ರಶ್ನೆ ಇದು. ಈ CSTOದ ಸದಸ್ಯ ರಾಷ್ಟ್ರಗಳು ಅಜರ್ಬೈಜಾನ್ ಯುದ್ಧದ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಕುತಂತ್ರವನ್ನು ಮಾಡಿದ್ವು. ಇದರಿಂದ ನಾವು ನಗಾರ್ನೋ ಕರಾಬಾಕ್ ಅನ್ನ ಕಳ್ಕೋಬೇಕಾಗಿ ಬಂತು. ಹೀಗಾಗಿ ನಾವಿನ್ನು ಈ ಒಕ್ಕೂಟದಲ್ಲಿರೋದಕ್ಕೆ ಬಯಸೋದಿಲ್ಲ ಅಂತ ನಿಕೋಲೋ ಹೇಳ್ತಾ ಇದ್ದಾರೆ. ಇದು ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ರಷ್ಯಾಗಾಗ್ತಾ ಇರೋ ದೊಡ್ಡ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಓಕೆ, ಇಲ್ಲಿ ರಷ್ಯಾದ ಮಿತ್ರ ದೇಶವೊಂದು ರಷ್ಯಾದಿಂದ ದೂರ ಆಗೋ ಮಾತಾಡ್ತಾ ಇದೆ, ಸರಿ. ಆದರೆ ಇದರಿಂದ ಭಾರತಕ್ಕೇನು ಲಾಭ? ನಿಮಗೆ ನೆನಪಿರಬೇಕು, ಆರ್ಮೇನಿಯಾ ಅಜರ್ಬೈಜಾನ್ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಈ ದೇಶವನ್ನು ಕೈಬಿಟ್ಟಾಗ ಇವರ ನೆರವಿಗೆ ನಿಂತದ್ದು ಭಾರತ. 2022ರಲ್ಲಿ ಸ್ವಾತಿ ರಡಾರ್ಗಳು ಆರ್ಮೇನಿಯಾನ ತಲುಪಿದ್ವು. ಆ ಬಳಿಕ ಆಕಾಶ್ ಮಿಸೈಲುಗಳು ಕೂಡ ಅಲ್ಲಿಗೆ ಹೋದ್ವು. ಆರ್ಮೇನಿಯಾಗೆ ಆಯುಧಗಳನ್ನು ಕೊಡ್ತಾ ನೀವು ತಪ್ಪು ಮಾಡ್ತಾ ಇದ್ದೀರಿ, ನಿಮ್ಮದು ಆಲಿಪ್ತ ನೀತಿ, ನೀವು ಹೀಗೆಲ್ಲ ಆಯುಧಗಳನ್ನು ಕೊಡಬಾರದು ಅಂತ ಅಜರ್ಬೈಜಾನ್ ಭಾರತಕ್ಕೆ ಪಾಠ ಮಾಡೋ
ಪ್ರಯತ್ನ ಮಾಡಿದಾಗ ಒಮ್ಮೆ ಅವರನ್ನ ಗದರಿದ್ದ ಭಾರತ ಆರ್ಮೇನಿಯಾಗೆ ಕೊಡ್ತಾ ಇದ್ದ ಆಯುಧಗಳ ನೆರವನ್ನು ಮುಂದುವರಿಸ್ತಾ ಬಂತು. ಇವತ್ತು ಅವರಿಗೆ ನಾವು ನಮ್ಮ ಪಿನಾಕ ರಾಕೆಟ್ ಲಾಂಚರ್ಗಳನ್ನು ಕೊಟ್ಟಿದ್ದೀವಿ, ಹವಿಟ್ಜರ್ಗಳನ್ನ ಹಾಗೂ ಶೆಲ್ಗಳನ್ನ ಸರಬರಾಜು ಮಾಡಿದ್ದೀವಿ. ಯುದ್ಧ ವಿಮಾನಗಳ ಮಾರಾಟಕ್ಕೆ ಕೂಡ ಮಾತುಕತೆಗಳು ನಡೀತಾ ಇವೆ. ಹಾಗೆ ಭಾರತದ ಖಾಸಗಿ ಕಂಪನಿಗಳು ಕೂಡ ಅಲ್ಲಿಗೊಂದಷ್ಟು ಯುದ್ಧ ವಾಹನಗಳನ್ನ ಸರಬರಾಜು ಮಾಡಿವೆ. ಸೊ ಆರ್ಮೇನಿಯಾ ರಷ್ಯಾದಿಂದ ದೂರ ಆಗ್ತಾ ಇರೋ ಸಂದರ್ಭದಲ್ಲಿ ಭಾರತದ ಜೊತೆಗಿನ ಅದರ ರಕ್ಷಣಾ ಖರೀದಿಗಳು ಹೆಚ್ಚಾಗ್ತಾ ಹೋಗುತ್ತವೆ. ಹಾಗೆ ಆರ್ಮೇನಿಯಾ ಭಾರತದ ಶಸ್ತ್ರಾಸ್ತ್ರಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗೋ ಸಾಧ್ಯತೆಗಳಿರುತ್ತವೆ. ಇದು ಭಾರತದ ಆಯುಧ ರಫ್ತಿಗೆ ಉತ್ತೇಜನವನ್ನು ಕೊಡುತ್ತೆ. ಹೀಗಾಗಿ ಆರ್ಮೇನಿಯಾದ ಈ ನಿರ್ಧಾರ ಭಾರತಕ್ಕೊಂದು ಉತ್ತಮ ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ ಅಂದರೆ ಖಂಡಿತ ತಪ್ಪೇನಾಗೋದಿಲ್ಲ. ಇನ್ನು ಇಲ್ಲಿ ಆರ್ಮೇನಿಯಾದ ಈ ನಿರ್ಧಾರದಿಂದ ಲಾಭ ಮಾಡಿಕೊಳ್ಳೋ ಎರಡನೇ ದೇಶ ಅಂದ್ರೆ ಅದು ಅಮೆರಿಕ. ಗೆಳೆಯರೆ, ಈ ಅಮೆರಿಕ ರಷ್ಯಾದ ವಿರುದ್ಧ ಯಾವುದೇ ದೇಶ ನಿಂತರೂ ಕೂಡ ಅವರು ಪಕ್ಕಕ್ಕೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಈಗಲೂ ಕೂಡ ಆರ್ಮೇನಿಯಾದ ಈ ನಿರ್ಧಾರದ ಹಿಂದೆ ಅಮೆರಿಕಾದ ನೆರಳು ಕಾಣಿಸ್ತಾ ಇರೋದು ಸುಳ್ಳಲ್ಲ. ಇಲ್ಲಿ ಇಷ್ಟು ದಿನ ಆರ್ಮೇನಿಯಾ ರಷ್ಯಾದ ಜೊತೆಯಲ್ಲಿತ್ತು ಅನ್ನೋ ಕಾರಣಕ್ಕೇನೆ ಅಮೆರಿಕ ಅಜರ್ಬೈಜಾನ್ಗೆ ಇಸ್ರೇಲ್ನ ಮೂಲಕ ಸಹಾಯ ಮಾಡಿಸ್ತಾ ಇತ್ತು. ಈಗ ಆರ್ಮೇನಿಯಾ ರಷ್ಯಾದಿಂದ ದೂರ ಆದ್ರೆ ಅವರಿಗೆ ಅಮೆರಿಕಾದ ನೆರವು ಸಿಗೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಇರಾನ್ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗ್ತಾ ಇರೋ ಅಮೆರಿಕಾಗೆ ಇರಾನ್ನ ಮತ್ತೊಂದು ಬದಿಯಲ್ಲೊಂದು ನೆಲೆ ಬೇಕು. ಅದನ್ನ ಆರ್ಮೇನಿಯಾ ಒದಗಿಸಿದ್ರೆ ಅವರಿಗೆ ಬೇಕಾದ ರಕ್ಷಣೆಯ ಭರವಸೆಯನ್ನ ಅಮೆರಿಕ ಕೊಡುತ್ತೆ. ಹಾಗೆ ಅಮೆರಿಕಾದ ಬೆಂಬಲ ಇದೆ ಅಂದ್ರೆ ಅಜರ್ಬೈಜಾನ್ ಕೂಡ ಆರ್ಮೇನಿಯಾದ ತಂಟೆಗೆ ಹೆಚ್ಚು ಹೋಗೋದಿಲ್ಲ. ಸೊ ಇಲ್ಲಿ ಇಬ್ಬರಿಗೂ ಇದರಿಂದ ಲಾಭ ಆಗುತ್ತೆ. ಇನ್ನು ಆರ್ಮೇನಿಯಾದ ಈ ನಿರ್ಧಾರ ರಷ್ಯಾದ ಇನ್ನಿತರ ಮಿತ್ರ ದೇಶಗಳು ಅಂದ್ರೆ ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನಗಳ ಮೇಲೆ ಕೂಡ ಒಂದಷ್ಟು ಪರಿಣಾಮವನ್ನ ಬೀರುತ್ತೆ. ಅವರು ಕೂಡ ವ್ಯಾಪಾರಾಸಕ್ತಿಗಳನ್ನ, ಲಾಭಗಳನ್ನ ಗಮನದಲ್ಲಿಟ್ಟುಕೊಂಡು ನಿಧಾನವಾಗಿ ರಷ್ಯಾದಿಂದ ದೂರ ಆಗ್ತಾ ಹೋದ್ರೆ ಇಲ್ಲಿ ರಷ್ಯಾ ಏಕಾಂಗಿ ಆಗುತ್ತೆ. ಅಮೆರಿಕಾಗೆ ಬೇಕಾಗಿರೋದು ಕೂಡ ಅದೇನೆ. ಇದು ಗೆಳೆಯರೆ, ರಷ್ಯಾದ ಸ್ನೇಹದಿಂದ ಹೊರಬರ್ತಾ ಇರೋ ಆರ್ಮೇನಿಯಾದ ಕುರಿತಾದ ಮತ್ತು ಭಾರತದ ಆಯುಧ ಮಾರಾಟಕ್ಕೆ ಇದರಿಂದ ಉಂಟಾಗುವ ಲಾಭದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.